ಜೂನ್ 16ರಂದು ಐಬಿಯಲ್ಲಿ ನಡೆದ ಮಳೆಹಾನಿ ಕುರಿತು ಸಭೆಯನ್ನ ನನ್ನ ಅಧ್ಯಕ್ಷತೆಯಲ್ಲಿ ನಡೆಸಲಾಗಿದ್ದು, ಶಾಸಕರ ಆಪ್ತ ಕಾರ್ಯದರ್ಶಿಗಳು ಶಾಸಕರು ನೀಡಿರುವ ಮಾಹಿತಿ ನಮಗೆ ನೀಡಿದ್ದಾರೆ ವಿನಃ ಯಾವುದೇ ಅಧಿಕಾರಿಗಳಿಗೆ ಸೂಚನೆ ನೀಡಿಲ್ಲ ಎಂದು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಬಿಎಲ್ ಸ್ಪಷ್ಟನೆ ನೀಡಿದ್ದಾರೆ. ಜೂನ್ 16ರಂದು ಐಬಿಯಲ್ಲಿ ನಡೆದ ಮಳೆಹಾನಿ ಕುರಿತು ಸಭೆಯನ್ನ ಶಾಸಕರ ಆಪ್ತ ಕಾರ್ಯದರ್ಶಿಗಳು ನಡೆಸಿದ್ದಾರೆ. ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎಂದು ಬಿಜೆಪಿ ಪಕ್ಷದ ನಾಯಕರು ಮಾಡುತ್ತಿರುವ ಆರೋಪದ ಕುರಿತು ಸಾಗರ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ ಬಿಎಲ್ ಮಾತನಾಡಿದರು. ಇನ್ನು ಸಾಗರ ತಾಲೂಕಿನಾದ್ಯಂತ ಮಳೆಯ ಅಬ್ಬರ ಹೆಚ್ಚಾಗಿರೋದ್ರಿಂದ ಅನೇಕ ಕಡೆ ಮಳೆಹಾನಿ ಉಂಟಾಗಿದೆ. ಹಿನ್ನೆಲೆಯಲ್ಲಿ ಜೂನ್ 16ರಂದು ಐಬಿಯಲ್ಲಿ ಮಳೆಹಾನಿ ಕುರಿತು ನನ್ನ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಲಾಗಿತ್ತು. ಈ ಒಂದು ಸಭೆಯಲ್ಲಿ ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಅವರ ಜೊತೆಗೆ ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಮೂರ್ತಿ ಕೂಡ ಹಾಜರಿದ್ದು ಶಾಸಕರು ನೀಡಿರುವ ಮಾಹಿತಿಯನ್ನು ನಮಗೆ ತಿಳಿಸಿದ್ದಾರೆ. ನಾವು ಅಧಿಕಾರಿಗಳಿಗೆ ಮಳೆಹಾನಿ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಗಮನ ಹರಿಸಬೇಕೆಂದು ಸೂಚನೆ ನೀಡಿದ್ದು ವಿನಃ ಶಾಸಕರ ಆಪ್ತ ಕಾರ್ಯದರ್ಶಿಗಳು ಯಾವುದೇ ಅಧಿಕಾರಿಗಳಿಗೆ ಸೂಚನೆ ನೀಡಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ದಿನಾಂಕ 16/6/2025ರಂದು ನಾವು ತುರ್ತು ಸಭೆಯನ್ನು ಈ ಮಳೆಯ ಹೆಚ್ಚಾದ ಹಿನ್ನೆಲೆಯಲ್ಲಿ ನಾವು ತುರ್ತು ಸಭೆಯನ್ನು ನಾವು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನನ್ನ ಒಂದು ಸೂಚನೆ ಮೇರೆಗೆ ನಾನು ಸಭೆಯನ್ನು ಕರೆದಿರ್ತೀನಿ. ಅದೇ ರೀತಿಯಾಗಿ ನಾನು ಮಾನ್ಯ ಶಾಸಕರ ಆಪ್ತ ಸಹಾಯಕರಿಗೂ ಸಹ ಮಾಹಿತಿಯನ್ನು ನೀಡಿದ್ದೇನೆ. ಅವರು ಸಹ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬಟ್ ಇದರಲ್ಲಿ ಮಾನ್ಯ ಶಾಸಕರ ಆಪ್ತ ಸಹಾಯಕರು ಯಾವುದೇ ರೀತಿ ಸೂಚನೆ ನೀಡಿಲ್ಲ. ಅದೆಲ್ಲ ಸೂಚನೆಗಳನ್ನು ನಾವೇ ನೀಡಿರೋದು. ಕೆಲವು ಮಾಹಿತಿಗಳನ್ನು ಮಾನ್ಯ ಶಾಸಕರು ನೀಡಿರುವಂಥ ಮಾಹಿತಿನ ನಮಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಆ ಪ್ರಕಾರವಾಗಿ ನಾವು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿಬಿಟ್ಟು ಸೂಚನೆಗಳನ್ನು ನೀಡಿಬಿಟ್ಟು ಕೆಲಸ ಪ್ರವೃತ್ತರಾಗಲಿಕ್ಕೆ ನಾವು ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ನಾವೆಲ್ಲ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಲಿಕ್ಕೆ ಸೂಚನೆ ನೀಡಬೇಕಾಗಿದೆ. ನಾವು ಸಭೆಯನ್ನು ಕರೆದಿರೋದು ನಾನು, ಸೂಚನೆಗಳನ್ನು ನೀಡಿರ್ತಕ್ಕಂಥದ್ದು ನಾನೇ. ಬಟ್ ಅಲ್ಲಿ ಅವರು ಬಂದು ಮಾಹಿತಿಗಳನ್ನು ಕೆಲವೊಂದನ್ನು ನಮಗೆ ಕೊಟ್ಟಿದ್ದಾರೆ. ಈ ರೀತಿ ಮಾಹಿತಿಗಳನ್ನು ಕೊಡಬೇಕು ಅಂತ ಹೇಳಿದಾಗ ನಾನು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾನು ಸಾಹೇಬರ ಒಂದು ಮಾಹಿತಿಗಳನ್ನು ತಗೊಂಡು ನಾನು ಸೂಚನೆ ಕೊಟ್ಟಿದ್ದೆ. ಸಭೆಯಲ್ಲಿ ನಾವು ಶಿಕ್ಷಣ ಇಲಾಖೆಯ ಅಧಿಕಾರಿಗಳನ್ನು, ಆಮೇಲೆ PRED ಇಂಜಿನಿಯರ್ಸನ್ನು, PWD ಇಂಜಿನಿಯರ್ಸನ್ನು ಕರೆದುಕೊಂಡು ನಾವು ತುರ್ತು ಸಭೆಯನ್ನು ಮಾಡಿದ್ವಿ.